ಸ್ನೇಹಿತರೆ, ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಅಂತರ್ಜಾತಿ ವಿವಾಹ ಏನಾದ್ರು ಆದ್ರೆ, ನೀವು ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನಾದ್ರು ಆದ್ರೆ ನಿಮ್ಗೆ ಒಂದಿಷ್ಟು ಇನ್ಸೆಂಟಿವ್ ಅಂತ ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ ಅಂತಂದ್ರೆ ನಾನು ಇವಾಗ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ ಏನು, ಎಷ್ಟು ಹಣನ ಒಂದು ಪ್ರೋತ್ಸಾಹ ಧನವಾಗಿ ಕೊಡ್ತಾರೆ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಥವಾ ಈ ಒಂದು ನ್ಯೂಸ್ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಏನು ಇನ್ಸೆಂಟಿವ್ ನ ಕೊಡ್ತಾರೆ, ಅದು ಅಂತರ್ಜಾತಿ ವಿವಾಹ ಆದ್ರೆ ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಈ ಒಂದು SC ST ಕ್ಯಾಟಗರಿ ಯಾರಾದ್ರೂ ಮದ್ವೆ ಆದ್ರೆ ಅವ್ರಿಗೆ ಒಂದು 2.5 ಲಕ್ಷ ಮತ್ತೆ 3 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೆಂಟಿವ್ ನ ಕೊಡ್ತಾರೆ. ಅಂದ್ರೆ ಒಂದು ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಏನಂತಂದ್ರೆ ನೋಡಿ, ಒಂದು SC ಪುರುಷನ ಮದ್ವೆ ಆಗಿದ್ರೆ ನಿಮ್ಗೆ 2.5 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೆಂಟಿವ್ ನ ಕೊಡ್ತಾರೆ, ಸರ್ಕಾರದಿಂದಾನೇ ಕೊಡುವಂತದ್ದು. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರದಲ್ಲಿ ನಿಮ್ಗೆ 3 ಲಕ್ಷದವರೆಗೂ ಕೊಡ್ತಾರೆ. ಆದ್ರೆ ಬೇರೆ ಒಂದು ತಮಿಳುನಾಡು ಅಥವಾ ಈ ಒಂದು ಆಂಧ್ರ ಇಲ್ಲೆಲ್ಲ ನಿಮ್ಗೆ ಕೇವಲ 50,000 40,000 ಅಷ್ಟೇನೆ ಕೊಡೋದು. ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಅಂತರ್ಜಾತಿ ವಿವಾಹ ಏನಾದ್ರು ಆದ್ರೆ ಈ ಒಂದು SC ST ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಏನ್ ಬರ್ತಾರಲ್ವಾ, ಅವ್ರನ್ನ ಮದ್ವೆ ಆದ್ರೆ ಅವ್ರಿಗೆ ಮೊದಲನೇದಾಗಿ ಈ ಒಂದು SC ಕ್ಯಾಟಗರಿಯಲ್ಲಿ ಪುರುಷರನ್ನೇನಾದ್ರು ಮದ್ವೆ ಆದ್ರೆ 2.5 ಲಕ್ಷದವರೆಗೂ ಕೂಡ ಈ ಒಂದು ಪ್ರೋತ್ಸಾಹ ಧನನ ಕೊಡ್ತಾರೆ. ಅದೇ ರೀತಿಯಾಗಿ ಮಹಿಳೆ ಏನಾದ್ರೂ ಕೂಡ ಅಂತರ್ಜಾತಿ ವಿವಾಹ ಆದ್ರೆ ಅಂತವ್ರಿಗೆ 3 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೆಂಟಿವ್ ನ ಕೊಡ್ತಾರೆ. ಅದು ಆಲ್ರೆಡಿ ಕೂಡ ತುಂಬಾ ಜನ ಕೂಡ ತಗೊಂಡಿದ್ದಾರೆ. ನೀವು ಯಾರಾದ್ರೂ ಕೂಡ ಮದ್ವೆ ಆಗಿದ್ರೆ, ಸಪೋಸ್ ಏನಾದ್ರು ಮದ್ವೆ ಆಗಿದ್ರೆ ಇದನ್ನ ನೀವು ತಗೋಬಹುದು, ಇನ್ಸೆಂಟಿವ್ ಮುಖಾಂತರವಾಗಿ ನೀವು ತಗೋಬಹುದು. ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನೀವು ಈ ಒಂದು ಏನು ಇನ್ಸೆಂಟಿವ್ ಕೊಡ್ತಾರೆ ಅನ್ನೋದಾಗ್ಲಿ ಅಥವಾ ಯಾವ್ದೋ ಒಂದು ಹಣ ಕೊಡ್ತಾರಂತ ಆಗ್ಲಿ ಅಥವಾ ಬೇರೆ ಏನೇನೋ ಒಂದು ಏನೇ ಮಾಡಿದ್ರು ಕೂಡ ನಿಮ್ಮ ಒಂದು ಜೀವನ ನಿಮ್ಮ ಕೈಲಿರುತ್ತೆ. ನೀವು ಹಣಕ್ಕೋಸ್ಕರ ಏನಾದ್ರು ಆಸೆ ಪಟ್ಟು ಈ ರೀತಿಯಾಗಿ ಮದ್ವೆ ಆಗೋದು, ಆ ರೀತಿಯಾಗಿ ಏನಾದ್ರು ಮಾಡಿದ್ರೆ ಅದಕ್ಕೆ ನಿಮ್ಮ ಒಂದು ಲೈಫ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರ. ದಯವಿಟ್ಟು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕೂಡ ಮದ್ವೆ ಆಗಿದ್ರೆ, ಸಪೋಸ್ ಇವಾಗ ಆಗ್ಬಿಟ್ಟಿದ್ದೀರಾ, ಏನೋ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಂತವ್ರು ಈ ಒಂದು ಏನು ಸ್ಕೀಮ್ ಇದೆ ಇದನ್ನ ಸದುಪಯೋಗ ಪಡಿಸ್ಕೋಬಹುದು. ಅದೇನಾದ್ರೂ ಕೂಡ ನೀವು ದುಡ್ಡಿಗೋಸ್ಕರನೇ ನಾನೇನಾದ್ರೂ ಹೋಗ್ತೀನಿ ಹಾಗೆ ಹೇಗೆ ಅನ್ನೋದಾದ್ರೆ ಅದು ನಿಮ್ಗೆ ಬಿಟ್ಟಂತ ವಿಚಾರ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಡಿಸ್ಕ್ಲೈಮರ್ ಅಂತಾನು ಕೂಡ ನೀವು ತಿಳ್ಕೊಬಹುದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು ದುಡ್ಡು ಹಣ ಏನಿದೆ, ನಮ್ಮ ಒಂದು ಲೈಫ್ ಚೆನ್ನಾಗಿದ್ರೆ ಇಂಥ ಹಣನ ನಾವ್ ಎಷ್ಟು ಬೇಕಾದ್ರೂ ಕೂಡ ಸಂಪಾದನೆ ಮಾಡ್ಬೋದು, ಆದ್ರೆ ಜೀವನ ಬರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಯಾರೆಲ್ಲ ಮದ್ವೆ ಆಗಿದ್ದೀರಾ ಅಂತವ್ರಿಗೆ ಈ ಒಂದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವರೊಂದು ಸಂಸಾರದಲ್ಲಿ ಇರ್ತಾರೆ. ಒಂದಿಷ್ಟು ಹೆಲ್ಪ್ ಆಗ್ಬೋದು ಅಂತ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ದಾಖಲಾತಿಗಳು ಏನೇನೆಲ್ಲ ಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ನಿಮ್ಗೆ ವಾಸಸ್ಥಳದ ಒಂದು ಪುರಾವೆ ಬೇಕಾಗುತ್ತೆ. ಅಂದ್ರೆ ವಾಸ ದೃಢೀಕರಣ ಪತ್ರ ಇದ್ರೆ ಅದು ಕೂಡ ಆಗುತ್ತೆ. ವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ ಮೊದಲನೇದಾಗಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಗೆ. ಅದೇ ರೀತಿಯಾಗಿ ಇನ್ನು ಆದಾಯ ದೃಢೀಕರಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಖಾತೆ ಮಾಹಿತಿ ಅಂದ್ರೆ ನಿಮ್ಮ ಒಂದು ಬ್ಯಾಂಕಿನ ಒಂದು ಮಾಹಿತಿ ಬೇಕಾಗುತ್ತೆ. ಅದೇ ರೀತಿಯಾಗಿ ಮದುವೆಯ ಫೋಟೋಗಳು ಬೇಕಾಗುತ್ತೆ. ವಿವಾಹ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತದೆ. ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇದನ್ನ ಮಾತ್ರ ನೀವು ತಿಳ್ಕೊಳ್ಳೇಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಆಗಿ ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಳೇಬೇಕು. ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ ಇದೆ. ದಯವಿಟ್ಟು ಕೂಡ ಹೋಗಿ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಅದೇ ಫೋಟೋಗಳು ಬೇಕಾಗುತ್ತೆ. ಒಂದು 4-5 ಫೋಟೋನ ಇಟ್ಕೊಂಡಿರಿ, ಅದು ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಅರ್ಜಿ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದಾದ್ರೆ, ಅರ್ಜಿ ಹಾಕೋದಿಕ್ಕೆ ಈ ಒಂದು ಆನ್ಲೈನ್ ಅಲ್ಲಿ ಕೂಡ ನೀವು ಹಾಕ್ಬೋದು. ಆದ್ರೆ ಆನ್ಲೈನ್ ಅಲ್ಲಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಿಮ್ಗೆ ಅದು ತುಂಬಾನೇ ಸಮಯ ತಗೊಳುತ್ತೆ. ಹಾಗಾಗಿ ನೀವು ಆಫ್ಲೈನ್ ಅಲ್ಲಿ ಕೂಡ ಹಾಕ್ಬೋದು. ಆಫ್ಲೈನ್ ಅಲ್ಲಿ ಏನಾದ್ರು ನೀವು ಹಾಕೋದಾದ್ರೆ ಜಿಲ್ಲಾ ಬುಡಕಟ್ಟು ಕಲ್ಯಾಣ ಅಧಿಕಾರಿ ಮೂಲಕ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಜಿಲ್ಲಾ ಬುಡಕಟ್ಟು ಕಲ್ಯಾಣ ಅಧಿಕಾರಿ ಏನಿರ್ತಾರಲ್ವಾ, ಅಲ್ಲಿ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆಫ್ಲೈನ್ ಅಲ್ಲಿ. ಅದೇ ರೀತಿಯಾಗಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಅಲ್ವಾ, ಅಲ್ಲಿ ಕೂಡ ನಿಮ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಗೊಂಡು ಅಲ್ಲಿ ಕೂಡ ನೀವು
ವೆಲ್ಫೇರ್ ಆಫೀಸ್ ಏನ್ ಬರುತ್ತಲ್ವಾ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ನ ಕೊಡ್ಬೋದು, ಅಲ್ಲಿ ಕೂಡ ಮಾಹಿತಿನ ತಗೋಬಹುದು. ಅದೇ ರೀತಿಯಾಗಿ ಒಂದು ಮಾಹಿತಿನ ಇನ್ನೂ ಕೂಡ ಸಪರೇಟ್ ಆಗಿ ನಿಮ್ಗೆ ಮಾಹಿತಿ ಬೇಕು ಹೆಚ್ಚಿನದಾದ್ರೆ, ಸೊ ನಾನಿವಾಗ ಒಂದು ಸಮಾಜ ಕಲ್ಯಾಣ ಇಲಾಖೆದು ಒಂದು ನಂಬರ್ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಅದು. 080-222-61789. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, 080-222-61789. ಇದಕ್ಕೆ ನೀವು ಸಂಪರ್ಕ ಬೇಕಾದ್ರೂ ಮಾಡಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಏನಂತಂದ್ರೆ ನಿಮ್ಗೆ ಈ ಒಂದು ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಈ ಒಂದು ಏನು ಈ ಒಂದು ಇನ್ಸೆಂಟಿವ್ ನ ಕೊಡ್ತಾ ಇರುವಂತದ್ದು, ಅಂದ್ರೆ ಈ ಒಂದು ಪ್ರೋತ್ಸಾಹ ಧನನ ಕೊಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಅಂತರ್ಜಾತಿ ವಿವಾಹ ಆದ್ರೆ ಏನು ತೊಂದರೆ ಇಲ್ಲ, ಬಟ್ ನಿಮ್ಮ ಒಂದು ಲೈಫ್ ಏನಿದೆ, ನಿಮ್ಮ ಒಂದು ಜೀವನ ಏನಿದೆ, ಅದನ್ನ ನೀವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನೀಟಾಗಿ. ನೀವು ಆ ಜಾತಿ ಈ ಜಾತಿ ಅದು ಇದು ಅಂತ ಹೋಗೋದಕ್ಕಿಂತ ಎಲ್ಲರೂ ಕೂಡ ಮನುಷ್ಯರೇ, ಬಟ್ ಮನುಷ್ಯರಲ್ಲಿ ಮನುಷ್ಯತ್ವ ಇರ್ಬೇಕಾಗುತ್ತೆ. ದಯವಿಟ್ಟು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಥಿತಿ ಇರ್ಬೇಕಾಗುತ್ತೆ, ಮನುಷ್ಯರ ರೀತಿಯಲ್ಲಿ ಇರ್ಬೇಕಾಗುತ್ತೆ. ಅಷ್ಟ್ ಬಿಟ್ರೆ ಆ ಜಾತಿ ಈ ಜಾತಿ ಅವರು ಇವರು ಅಂತವ್ರು ಯಾವ್ದು ಇಲ್ಲ ಸ್ನೇಹಿತರೆ. ಯಾವುದೇ ರೀತಿಯಾದ ಒಂದು ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.